ಕ್ವಶನ್ ನೋಡ್ಕೊಳ್ಳಿ. ಬೈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರೂವ್ ದಟ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಡಾಟ್ 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 ಪ್ಲಸ್ n ಸ್ಕ್ವೇರ್ ಈಸ್ ಈಕ್ವಲ್ ಟು n ಇಂಟು n ಪ್ಲಸ್ 1 2n ಪ್ಲಸ್ 1/6. ನೋಡಿ, ಇದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಅಂತೀವಿ. ಈ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟಲ್ಲಿ n ಇರಬೇಕು ಮತ್ತು n ಬಂದು ಪಾಸಿಟಿವ್ ಇರಬೇಕು. ಆವಾಗ ಅದನ್ನ ನಾವು ಆ ಸ್ಟೇಟ್ಮೆಂಟ್ನ ಪ್ರೂವ್ ಮಾಡೋಕ್ಕೆ ಮ್ಯಾಥಮೆಟಿಕಲ್ ಇಂಡಕ್ಷನ್ನ ಯೂಸ್ ಮಾಡ್ತೀವಿ. ಮ್ಯಾಥಮೆಟಿಕಲ್ ಇಂಡಕ್ಷನ್ದು ಪರ್ಪಸ್ ಏನಂದರೆ ಆ ಸ್ಟೇಟ್ಮೆಂಟ್ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಂತ ಹೇಳೋಕ್ಕಷ್ಟೇ. ಈಗ ಸ್ಟೇಟ್ಮೆಂಟು ಬರ್ಕೊಳ್ಳೋಣ. ಲೆಟ್ P of n be the statement given by ಅಂತ ಬರ್ಕೊಳ್ಳಿ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಡಾಟ್ 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 ಪ್ಲಸ್ n ಸ್ಕ್ವೇರ್ is equal to n into n plus 1 2n plus 1/6. ಫಸ್ಟ್ ಇದನ್ನ ಪಿ ಆಫ್ ಎನ್ನ ಬರ್ಕೋಬೇಕು. ಇಲ್ಲಿ ಪಿ ಆಫ್ ಎನ್ ಸಚ್ ದಟ್ ಅಂತ ಬರ್ಕೊಂಡು ಫಸ್ಟ್ ಏನು ಮಾಡಿ, ಲೆಟ್ ಪಿ ಆಫ್ ಎನ್ ಬಿ ದ ಸ್ಟೇಟ್ಮೆಂಟ್ ಗಿವನ್ ಬೈ ಪಿ ಆಫ್ ಎನ್ ಸಚ್ ದಟ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಡಾಟ್ 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 ಪ್ಲಸ್ n ಸ್ಕ್ವೇರ್ ಈಸ್ ಈಕ್ವಲ್ ಟು n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1/6. ಈಗ ನಾವು ಪಿ ಆಫ್ ಒನ್ನ ಫೈಂಡ್ ಮಾಡಬೇಕು. ಇಲ್ಲಿ ಪಿ ಆಫ್ ಒನ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಪಿ ಆಫ್ ಎನ್ ಅಂದ್ರೇನು 1 ಸ್ಕ್ವೇರಿಂದ n ಸ್ಕ್ವೇರ್ ಗಂಟ ಬರುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಪಿ ಆಫ್ 3 ಅಂದ್ಕೊಳ್ಳಿ. ಪಿ ಆಫ್ 3 ಅಂದರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ಗೆ ಎಂಡ್ ಮಾಡಬೇಕು. ಅಂದರೆ 1 ಸ್ಕ್ವೇರಿಂದನೇ ಸ್ಟಾರ್ಟ್ ಮಾಡಬೇಕು. ಪಿ ಆಫ್ 4 ಅಂದರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಬರುತ್ತೆ. ಪಿ ಆಫ್ 5 ಸ್ಕ್ವೇರ್ ಅಂದರೆ 1 ಸ್ಕ್ವೇರಿಂದ ಸ್ಟಾರ್ಟ್ ಮಾಡಬೇಕು, 5 ಸ್ಕ್ವೇರ್ಗೆ ನಿಲ್ಲಿಸ್ಬೇಕು. ಅದೇ ಥರ ಪಿ ಆಫ್ 1 ಅಂದರೆ 1 ಸ್ಕ್ವೇರಿಂದ ಸ್ಟಾರ್ಟ್ ಮಾಡಿ 1 ಸ್ಕ್ವೇರ್ಗೆ ನಿಲ್ಲಿಸ್ಬೇಕು. ಅದಕ್ಕೆ ಬರೀ 1 ಸ್ಕ್ವೇರ್ ಅರ್ಥ ಆಗ್ತಿದೆ. ಪಿ ಆಫ್ 1 ಅಂದರೆ ಫಸ್ಟ್ ಟರ್ಮ್ ಜ್ಞಾಪಕ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡಲ್ಲಿ ಫಸ್ಟ್ ಟರ್ಮ್ ಬಂದು ಪಿ ಆಫ್ 1 ಇಸ್ ಈಕ್ವಲ್ ಟು, ಈಗ ನೋಡಿ ರೈಟ್ ಹ್ಯಾಂಡ್ ಮಾಡೋಣ. 1 ಇಂಟು ಎನ್ ಜಾಗದಲ್ಲಿ ರೈಟ್ ಹ್ಯಾಂಡಲ್ಲಿ 1 ಜಾಗದಲ್ಲಿ ಎನ್ ಜಾಗದಲ್ಲಿ 1 ಆಗಬೇಕು ಅಷ್ಟೇ. 2 ಇಂಟು 1 ಅಂದರೆ 2 ಪ್ಲಸ್ 1 ಡಿವೈಡ್ ಬೈ 6. ಈಗ ನೋಡಿ ಇಲ್ಲಿ 1 ಪ್ಲಸ್ 1 ಅಂದರೆ 2, 2 ಪ್ಲಸ್ 1 ಅಂದರೆ 3, 2 ಇಂಟು 3 ಅಂದರೆ 6, 6 ಇಂಟು 1 ಅಂದರೆ 6, 6/6 ಇಸ್ 1. ಈಗ 1 ಸ್ಕ್ವೇರ್ದು ಆನ್ಸರ್ ಏನು? 1 ತಾನೇ ಬರೋದು. ಅದಕ್ಕೆ ನಾವೇನಂತ ಹೇಳ್ಬೋದು, ದೇರ್ಫೋರ್ ಪಿ ಆಫ್ 1 ಇಸ್ ಟ್ರೂ ಅಂತ ಹೇಳ್ಬೋದು. ದೇರ್ಫೋರ್ ಪಿ ಆಫ್ 1 ಇಸ್ ಟ್ರೂ. ಇದರಲ್ಲಿ 3 ಮಾಡಬೇಕು, 3 ಕೇಸ್ ಬರುತ್ತೆ. ಒಂದು ಪಿ ಆಫ್ ಫಸ್ಟ್ ಟರ್ಮ್ ಟ್ರೂ ಅಂತ ಪ್ರೂವ್ ಮಾಡಬೇಕು. ಇನ್ನೊಂದು ಅಸ್ಯೂಮ್ ಮಾಡ್ಕೋಬೇಕು, ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ಅಂತ. ಈಗ ಲೆಟ್ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ವೇರ್ ಕೆ ಬಿಲಾಂಗ್ಸ್ ಟು ಎನ್. ಈಗ ನೋಡಿ ಇಲ್ಲಿ ಎನ್ ಈಸ್ ಈಕ್ವಲ್ ಟು ಕೆಗೆ ಟ್ರೂ ಅಂದರೆ ಈ ಸ್ಟೇಟ್ಮೆಂಟು ಎನ್ ಕೆ ಹಾಕ್ಬಿಟ್ಟು ಬರಿಬೇಕು. ಅಂದರೆ ಏನು ಬರುತ್ತೆ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಡಾಟ್ 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 ಪ್ಲಸ್ ಕೆ ಸ್ಕ್ವೇರ್. ಎನ್ ಜಾಗದಲ್ಲಿ ಕೆ ಹಾಕಬೇಕು. ಇಲ್ಲೂ ಎನ್ ಜಾಗದಲ್ಲಿ ಕೆ ಹಾಕಿ, ಕೆ ಇಂಟು ಕೆ ಪ್ಲಸ್ 1 ಇಂಟು 2k ಪ್ಲಸ್ 1 ಡಿವೈಡೆಡ್ ಬೈ 6. ನೋಡಿ ಫಸ್ಟ್ ಏನಾಯಿತು, ಪಿ ಆಫ್ 1 ಟ್ರೂ ಮಾಡಿದ್ರಿ. ಆಮೇಲೆ ಪಿ ಆಫ್ ಎನ್ ಈಸ್ ಈಕ್ವಲ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಪಿ ಆಫ್ ಕೆ ಪ್ಲಸ್ 1 ಇಸ್ ಟ್ರೂ ಅಂತ ಪ್ರೂವ್ ಮಾಡಬೇಕು. ಅರ್ಥ ಆಗ್ತಿದೆ? ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. ಪಿ ಆಫ್ ನಾವು ಈ ಥರ to prove that P of k plus 1 is true, we have ಅಂತ ಬರ್ಕೊಳ್ಳಿ. ನೀವೇನು ಮಾಡಿ, ನಾವು ಟು ಪ್ರೂವ್ ದಟ್ ಪಿ ಆಫ್ ಕೆ ಪ್ಲಸ್ 1 is true we have ಅಂತ ಬರ್ತು. ಇಲ್ಲೇನು ಮಾಡಿ, ಈಗ ನೋಡಿ
1 ಸ್ಕ್ವೇರ್ ಆದಮೇಲೆ 2 ಸ್ಕ್ವೇರ್, 2 ಸ್ಕ್ವೇರ್ ಆದಮೇಲೆ 3 ಸ್ಕ್ವೇರ್. ಇದು ಕಾಂಜುಗೇಟಿವ್ ನಂಬರ್ ಗೊತ್ತಾಗ್ತಿದೆ. 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ 4. ಇದು ಸ್ಕ್ವೇರ್ ಬಂದು ಕಾನ್ಸ್ಟೆಂಟ್ ಆಗಿರುತ್ತೆ. 4 ಸ್ಕ್ವೇರು ಪ್ಲಸ್ 5 ಸ್ಕ್ವೇರ್ ಆ ಥರ. ಈಗ ನೋಡಿ, ಇದು ನೋಡಿದಾಗ ಕೆ ಆದಮೇಲೆ ಇನ್ನೊಂದು ಟರ್ಮ್ ನಾವು ಇಲ್ಲಿ ಬರ್ಕೋಬೇಕು. ಯಾವುದನ್ನ ಪ್ರೂವ್ ಮಾಡೋಕ್ಕೆ P(k+1). ನೆಕ್ಸ್ಟ್ ಟರ್ಮ್ ಯಾವುದು? ಕೆ ಸ್ಕ್ವೇರ್ಗೆ. ಕೆ ಆದಮೇಲೆ ಬರೋದು ಕೆಗೆ 1 ಜಾಸ್ತಿ ಮಾಡಬೇಕು, ದಟ್ ಈಸ್ K+1. ಈಗ 3 ಇದ್ದರೆ 3 1 ಜಾಸ್ತಿ ಮಾಡಿದ್ರೆ 4 ಬರುತ್ತೆ. ಅದೇ ಥರ ಕೆಗೆ 1 ಜಾಸ್ತಿ ಮಾಡಿದ್ರೆ K+1 ಬರುತ್ತೆ. ಅದನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಬೇಕು ಲೆಫ್ಟ್ ಹ್ಯಾಂಡಲ್ಲಿ. ಫಸ್ಟ್ ಲೆಫ್ಟ್ ಹ್ಯಾಂಡ್ನ ಆಲ್ಟ್ರ್ ಮಾಡಿ ಬರ್ಕೊಳ್ಳಿ. ಫಸ್ಟ್ ಇದನ್ನ ನೀಟಾಗಿ ಬರ್ಕೊಳ್ಳಿ ಇಲ್ಲಿಂದ ಇಲ್ಲಿಂದ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಡಾಟ್ ಪ್ಲಸ್ ಕೆ ಸ್ಕ್ವೇರ್. ಈಗ ಕೆನ 1 ನಂಬರ್ ಜಾಸ್ತಿ ಮಾಡಿದ್ರೆ K+1 ಬರುತ್ತೆ. ಅದನ್ನ ಸ್ಕ್ವೇರ್ ಹಾಕಿ. K+1 ಹೋಲ್ ಸ್ಕ್ವೇರ್ ಈಕ್ವಲ್ ಟು, ಈಗ ನೋಡಿ ಒಂದು ನಿಮಿಷ, ಈಗ ನೋಡಿ ಇಲ್ಲಿ 1 ನಂಬರ್ ಜಾಸ್ತಿ ಮಾಡಿ ಅದನ್ನ ಬರೆದ ಮೇಲೆ ನೀವು ಸ್ಕ್ವೇರ್ ಯಾಕೆ ಮಾಡಬೇಕಂದ್ರೆ, ಈಗ ನೋಡಿ 1 ಆದಮೇಲೆ 1 ನಂಬರ್ ಜಾಸ್ತಿ ಮಾಡಿ 2 ಸ್ಕ್ವೇರ್, 2 ಆದಮೇಲೆ 1 ನಂಬರ್ನ ಜಾಸ್ತಿ ಮಾಡಿ 3 ಬರುತ್ತೆ, ಅದಕ್ಕೋಸ್ಕರ ಅದೇ ಥರ ಇಲ್ಲೂ ಮಾಡಬೇಕು. ಅರ್ಥ ಆಗ್ತಿದೆ? ನೆಕ್ಸ್ಟ್ ಕಾಂಜುಗೇಟಿವ್ ನಂಬರ್ ಬರೋದು ಈ ಥರ. ಗೊತ್ತಾಗ್ತಿದೆಯಾ? ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ನೋಡಿ ಇದ್ರ ಬದಲು ಇದನ್ನ ಬರ್ಕೋಬೋದು. ಅಂದರೆ ಇಷ್ಟರ ಬದಲು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್. ನೋಡಿ ಇದೇ ಥರ ಇದೆ. ದಿಸ್ ಈಕ್ವಲ್ ಟು ಕೆ ಇಂಟು K+1 ಟು K+1/6. ಅಂದರೆ ಇದ್ರ ಜಾಗದಲ್ಲಿ ಇದನ್ನ ಬರೀಬೇಕು. ಕೆ ಇಂಟು K+1 ಟು K+1 ಹೋಲ್ ಡಿವೈಡೆಡ್ ಬೈ 6 ಪ್ಲಸ್ ಈ K+1 ಹೋಲ್ ಸ್ಕ್ವೇರ್ನ ಬರ್ಕೊಳ್ಳಿ. ಈಗ ಈಕ್ವಲ್ ಟು ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಇಲ್ಲಿ K+1ನ ಕಾಮನ್ ತೊಗೊಳ್ಳಿ. K+1 ಕಾಮನ್ ತೊಗೊಂಡಾಗ ಉಳಿಯೋದು K ಇಂಟು 2K+1 ಡಿವೈಡೆಡ್ ಬೈ 6 ಪ್ಲಸ್ ಇಲ್ಲಿ K+1 ಹೋದರೆ ಉಳಿಯೋದು K+1. 1 K+1 ಹೋಲ್ ಸ್ಕ್ವೇರ್ ಇರೋದಲ್ವಾ, K+1 ಎರಡರಲ್ಲೂ ಕಾಮನ್ ತೊಗೊಂಡ್ರೆ ಇಲ್ಲಿ K+1 ಆಚೆ ತೊಗೊಂಡ್ರೆ ಇಲ್ಲಿ ಉಳಿಯೋದು K ಇಂಟು 2K+1. ಇಲ್ಲಿ K+1 ಹೋಲ್ ಸ್ಕ್ವೇರಲ್ಲಿ K+1 ಅಂದರೆ K+1 ಉಳಿಯುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, K+1 ಇಂಟು, ಈಗ ನೋಡಿ LCM ಮಾಡ್ಕೊಳ್ಳಿ. ಇಲ್ಲಿ ಡಿವೈಡ್ ಬೈ 1 ಇದ್ದಂಗೆ ಇದು ಹೆಂಗಿದಂಗೆ ಬರ್ಕೊಳ್ಳಿ. K ಇಂಟು 2K+1 ಡಿವೈಡ್ ಬೈ 1 ಅಂದರೆ ಅದೇ ಇರುತ್ತೆ. ಪ್ಲಸ್ ಈ 6ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 6 ಇಂಟು K+1 ಹೋಲ್ ಡಿವೈಡೆಡ್ ಬೈ, ಇದು ಡಿವೈಡ್ ಬೈ 1 ಇದ್ದಾಗ 6 ಇಂಟು 1 ಅಂದರೆ 6. LCM ನೀಟಾಗಿ ಮಾಡಿ. ಇಲ್ಲಿ ಏನಿಲ್ಲ, ಸಿಂಪಲ್ ಇದಂಗೆ ಬರ್ಕೊಳ್ಳಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. 6ನ ಕೆಳಗಡೆ ಬರೀ, ಇದನ್ನ ಮಲ್ಟಿಪ್ಲೈ ಮಾಡಿ. K+1 ಈಗ ನೋಡಿ K ಇಂಟು 2K ಅಂದರೆ 2K ಸ್ಕ್ವೇರ್, K ಇಂಟು 1 ಅಂದರೆ K ಪ್ಲಸ್ 6 ಇಂಟು K ಅಂದರೆ 6 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6 ಇಂಟು 1 ಅಂದರೆ 6 ಹೋಲ್ ಡಿವೈಡೆಡ್ ಬೈ 6. ಈಗ ನೆಕ್ಸ್ಟ್ ಏನು ಮಾಡಬೇಕು, K+1 ಇಂಟು, ಈಗ ನೋಡಿ 2K ಸ್ಕ್ವೇರ್ ಹಂಗೆ ಇರಲಿ. 1 ಪ್ಲಸ್ 6 ಅಂದರೆ 7K ಪ್ಲಸ್ 6 ಹೋಲ್ ಡಿವೈಡೆಡ್ ಬೈ 6. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ 2K ಸ್ಕ್ವೇರ್ ಪ್ಲಸ್ 7K ಪ್ಲಸ್ 6ನ ನೀವೇನು ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡಬೇಕು. ನಾನು ರಫಾಗಿ ಮಾಡ್ತೀನಿ ನೋಡಿ, ಫ್ಯಾಕ್ಟರೈಸೇಷನ್ನು ಇಲ್ಲೇ ಮಾಡ್ತೀನಿ. ಈಗ ಇದನ್ನ ಕನ್ಸಿಡರ್ ಮಾಡ್ಕೊಬಿಡೋಣ. 2K ಸ್ಕ್ವೇರ್, ಇದು ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ, ಇದು ರಫ್ ವರ್ಕ್ ಅಷ್ಟೇ. 2K ಸ್ಕ್ವೇರ್ ಪ್ಲಸ್ 7K ಪ್ಲಸ್ 6. ಇದನ್ನ ಫ್ಯಾಕ್ಟರೈಸೇಷನ್ ಮಾಡೋದು ಯಾವ ಥರ ಅಂದರೆ 2 ಇಂಟು 7 ಮಾಡಿ 2 ಇಂಟು 6 ಮಲ್ಟಿಪ್ಲೈ ಮಾಡಬೇಕು. 2 6 ಎಷ್ಟು 12. 12ಗೆ ಫ್ಯಾಕ್ಟರ್ಸ್ನ ಹುಡುಕಬೇಕು. ಯಾವ ಥರ ಅಂದರೆ 12ಗೆ 6 ಇಂಟು 2 4 ಇಂಟು 3 ಆ ಥರ ಬರುತ್ತೆ ಅಲ್ವಾ. 6 2 12 ಮತ್ತು 4 ಇಂಟು 3 ಮತ್ತು ಆ್ಯಡ್ ಮಾಡಿದಾಗ 7 ಬರಬೇಕು. ಯಾವುದಾಗುತ್ತೆ 6 ಇಂಟು 2 ತೊಗೊಳ್ಳುವಾಗ ಆ್ಯಡ್ ಮಾಡಿದ್ರೆ ನಿಮಗೆ 8 ಬಂದ್ಬಿಡುತ್ತೆ. 7 ಬರೋದು ಯಾವಾಗ 4 ಇಂಟು 3 ಮಾಡಿದಾಗ ಗೊತ್ತಾಗ್ತದೆ. ಆ್ಯಡ್ ಮಾಡಿದ್ರೆ 7 ಬರಬೇಕಂದ್ರೆ 4 ಇಂಟು 3. ಇಲ್ಲೇನು ಮಾಡಬೇಕು ನೀವು,
2k². 7kನ ನೀವೇನಂತ ಬರಿಬೋದು, ಇಲ್ಲಿ ನೋಡಿ 4k, ಈ 4ಗೆ ಕೆ ಸೇರಿಸಿ ಮತ್ತು 3ಗೆ ಕೆ ಸೇರಿಸಿ, ಇದೇನಾಗುತ್ತೆ 4k + 3k + 6. ಇಲ್ಲಿ ಏನು ಮಾಡಬೇಕಂದ್ರೆ 7kನ ಇನ್ ಟರ್ಮ್ಸ್ ಆಫ್ 4k + 3k. ಅದು ಯಾವ ಥರ ಇರಬೇಕು ಅಂದರೆ ಇದಕ್ಕೆ ಮಲ್ಟಿಪಲ್ ಇರಬೇಕು. ಈಗ ಎಕ್ಸಾಂಪಲ್ ನೋಡಿ, ಈಗ ನೋಡಿ ಇದು 4k, ಇದು 3k, ಇದೆಷ್ಟು 4k × 3k ಅಂದರೆ 12k². ಅರ್ಥ ಆಗ್ತಿದೆಯಾ? 6 2 12 ಮಲ್ಟಿಪ್ಲೈ ಮಾಡಿದ್ರೆ 12k² ಬರಬೇಕು. ಗೊತ್ತಾಗ್ತಿದೆಯಾ? ಆ್ಯಡ್ ಮಾಡಿದ್ರೆ ಅರ್ಥ ಆಗ್ತಿದೆಯಾ? 7k. ಅಂದರೆ ಇದು ಯಾವ ಥರ ಮಾಡೋದಂದರೆ ಇಲ್ಲಿ ನಿಮಗೆ ಈ ಬರೋ ಎಲಿಮೆಂಟ್ಸು 4k ಮತ್ತು 3k ಇದ್ರದ್ದು ಫ್ಯಾಕ್ಟರ್ಸ್ ಆಗಿರಬೇಕು. 2 ಮತ್ತು 6ಗೆ ಫ್ಯಾಕ್ಟರ್ಸ್ ಆಗಿರಬೇಕು. ಆ ಥರ ಇದಕ್ಕೆ ಫ್ಯಾಕ್ಟರೈಸೇಷನ್ ಅಂತೀವಿ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಬೆಸ್ಟ್ ಏನಂದರೆ 12ಗೆ 4 3s ಬರ್ಕೊಳ್ಳಿ. 4 3s 12, ಆ್ಯಡ್ ಮಾಡಿದ್ರೆ 7. ಈ 7 ಬದಲು 4 + 3 ಬರೀರಿ. ಅಂದರೆ 4 + 3k ಅಂದರೆ ಈಗ 7 ಬದಲು 4 + 3 ಬರೆದ್ರೆ ನೀವು 4 × k 4k + 3 × k 3k. ಅಂದರೆ ಇಲ್ಲಿ ಮೇನ್ ಜ್ಞಾಪಕ ಇಟ್ಕೊಳ್ಳಿ, 2k² ಹಂಗೆ ಇಟ್ಕೊಳ್ಳಿ. 7k ಬದಲು 4k + 3k ಬರೀಬೇಕಷ್ಟೆ. ಈ +6 ಹಂಗೆ ಇರಲಿ. ಅಂದರೆ k + 1 ಹಂಗೆ ಇರಲಿ, ಸಿಂಪಲ್ಲು. ಇಲ್ಲಾಂದರೆ ಬೈಯಟ್ ಹೊಟ್ಕೊಳ್ಳಿ, 2k² ಹಂಗೆ ಇಟ್ಕೊಳ್ಳಿ. 7kನ 4k + 3k ಬರಿಬೇಕಷ್ಟೆ. ಈ 6 ಹಂಗೆ ಇರಲಿ, ಬೇರೆದೆಲ್ಲ ಹಂಗೆ ಇರಲಿ. 7kನ ಆರ್ಡ್ರ್ ಮಾಡಿ ಬರಿಬೇಕು, 4k + 3k. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ = k + 1 ಹಂಗೆ ಇರಲಿ. ಇಲ್ಲಿ 2k² ಇದೆ, ಇಲ್ಲಿ 2 ಏನಿದೆ k² ಇದೆ, ಮತ್ತು ಇಲ್ಲಿ 4k ಇದೆ. 2k² ನೀವೇನಂತ ಬರಿಬೋದು, 2 × k × k. 4kನ ಯಾವ ಥರ ಬರಿಬೋದು ಅಂದರೆ 2 × 2 × k. ಇಲ್ಲಿ ಕಾಮನ್ ಫ್ಯಾಕ್ಟರ್ ಬಂದು 2 ಮತ್ತು k. ಅರ್ಥ ಆಗ್ತಿದೆಯಾ? 2k ಕಾಮನ್, ಇಲ್ಲಿ 2kನ ಕಾಮನ್ ತೊಗೊಳ್ಳಿ. ನೋಡಿ 2k ಕಾಮನ್ ತೊಗೊಳ್ಳುವಾಗ 2k² ಮಿಕ್ಕಿರೋದು ನಂಬರ್ ಯಾವುದು? k. ಪ್ಲಸ್ 4kಲಿ 2k ಕಾಮನ್ ತೊಗೊಳ್ಳುವಾಗ ಮಿಕ್ಕಿರೋದು ಯಾವುದು? 2. ಈ ಥರ ಮಾಡ್ಕೋಬೇಕು. ಈಗ 3k ಮತ್ತು 6 ನೋಡಿ, 3kನ ಯಾವ ಥರ ಬರಿಬೋದು, 3 × k ಫ್ಯಾಕ್ಟರ್ಸು. 6ನ 3 × 2, ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಬಂದು 3. ನೋಡಿ +3 ಕಾಮನ್ ತೊಗೊಬಿಡಿ. ಈಗ ನೋಡಿ 3kಲಿ 3 ಹೋದರೆ ಉಳಿಯೋದು k ಮಾತ್ರ. 6ಅಲ್ಲಿ 3 ಹೋದರೆ ಉಳಿಯೋದು 2 ಮಾತ್ರ. ಅಂದರೆ ಫ್ಯಾಕ್ಟರು 3 ಹೋದರೆ ಉಳಿಯೋದು 2 ಫ್ಯಾಕ್ಟರ್, 6 ಉಳಿಯುತ್ತೆ. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕು, k + 1 ಇಂಟು, ಈಗ ನೋಡಿ k + 2 ಇಲ್ಲೂ ಇದೆ, ಇಲ್ಲೂ ಇದೆ. k + 2ನ ಕಾಮನ್ ತೊಗೊಳ್ಳಿ. k + 2ನ ಕಾಮನ್ ತೊಗೊಂಡ್ರೆ ಇಲ್ಲಿ ಉಳಿಯೋದು ಇಲ್ಲಿ 2k, ಇಲ್ಲಿ 3, 2k + 3. ಈ 6ನ /6 ಅಂತ ಬರ್ಕೋಬೋದು. ಅರ್ಥ ಆಯ್ತಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಎಲ್ಲನೂ k + 1 ಫಾರ್ಮಲ್ಲಿ ಬರೀರಿ. ಹೆಂಗೆ ಹೇಳ್ಕೊಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. k + 1 ನೋಡಿ, ಈ k + 2ನ ನೀವು ಈ ಥರ ಬೇಕಾದರೆ ಬರಿಬೋದು. k + 1 + 1 k + 2 ಆಗುತ್ತೆ. ಇಲ್ಲಿ 2k + 3ನ 2 × k + 1 + 1 ಅಂತ ಬರ್ಕೊಳ್ಳಿ. ಯಾಕೆ ಅಂದರೆ ಈಗ ನೋಡಿ 2k + 3 ಅಂದರೆ 2k + 2 + 1 ಅಂತ ಬರಿಬೋದಲ್ವಾ? ಆವಾಗ 2 ಕಾಮನ್ ತೊಗೊಂಡ್ರೆ ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ. ಈಗ ನೋಡಿ 2k + 3 ಅಂದರೆ ನೀವು ಇದನ್ನ 2k + 2 + 1, 2 + 1 = 3. 2ನ ಕಾಮನ್ ತೊಗೊಂಡ್ರೆ ಇಲ್ಲಿ k ಉಳಿಯುತ್ತೆ, ಇಲ್ಲಿ +1 ಉಳಿಯುತ್ತೆ, ಈ +1 ಹಂಗೆ ಇರುತ್ತೆ. ಅಂದರೆ 2k + 3 ಕ್ಯಾನ್ ಬಿ ರಿಟರ್ನ್ ಆಸ್ 2 × k + 1 + 1. ಅರ್ಥಾತ್ ಈ 2 ಮಾತ್ರ ಇದು k + 1 ಇಷ್ಟಕ್ಕೆ ಮಾತ್ರ ಮಲ್ಟಿಪ್ಲೈ ಆಗುತ್ತೆ. ಈ +1 ಫ್ರೀ ಇಲ್ಲಿ ಇರುತ್ತೆ, / 6. ಅರ್ಥ ಆಯ್ತಲ್ವಾ? ಈಗ ನೋಡಿ
ಕ್ವಶನಲ್ಲಿ ನಿಮಗೆ ಕಂಪೇರ್ ಮಾಡಿ. ಈಗ ಎನ್ ಜಾಗದಲ್ಲಿ ಕೆ ಪ್ಲಸ್ ಒನ್ ಹಾಕಿ, ಎನ್ ಜಾಗದಲ್ಲಿ ಏನಾಗಬೇಕು ಕೆ ಪ್ಲಸ್ ಒನ್ನು, ರೈಟಲ್ಲಿ ಎನ್ ಜಾಗದಲ್ಲಿ ಕೆ ಪ್ಲಸ್ ಒನ್, ಇಲ್ಲಿ ಲೆಫ್ಟಲ್ಲಿ ಏನು ಬರುತ್ತೆ ಕೆ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಗಂಟ ಸಮೇಷನ್ ಬರುತ್ತೆ. ರೈಟಲ್ಲಿ ಕೆ ಪ್ಲಸ್ ಒನ್ ಹಾಕಿದ್ರೆ ಕೆ ಪ್ಲಸ್ ಒನ್ ಪ್ಲಸ್ ಒನ್ 2 ಇಂಟು ಕೆ ಪ್ಲಸ್ ಒನ್ ಪ್ಲಸ್ ಒನ್ ಡಿವೈಡ್ ಬೈ 6. ನೋಡಿ ಇದಕ್ಕೆ ನಾವು ಸ್ಟೇಟ್ಮೆಂಟ್ ಏನಂತ ಹೇಳ್ಬೋದು, ಪಿ ಆಫ್ ಕೆ ಪ್ಲಸ್ ಒನ್ ಅಂತ ಹೇಳ್ಬೋದು. ಅರ್ಥಾಯ್ತಲ್ವಾ? ಈಗ ನೀವು ನೆಕ್ಸ್ಟ್ ಏನು ಬರಿಬೇಕು ಇಲ್ಲಿ, ಲಾಸ್ಟಲ್ಲಿ ಏನು ಬರಿಬೇಕಿಲ್ಲಿ, ದಸ್ ಮುಗೀತು ಪ್ರಾಬ್ಲಮ್. ಪಿ ಆಫ್ ಕೆ ಪ್ಲಸ್ ಒನ್ ಈಸ್ ಟ್ರೂ whenever P of K is true ಅಂತ ಬರ್ಕೋಬೇಕು. Hence, by the principle of mathematical induction, P of n is true for n belongs to capital N, ನ್ಯಾಚುರಲ್ ನಂಬರ್ ಅಂದರೆ 1 2 3 4 5 6. ಇದನ್ನು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡ್ಕೊಳ್ಳಿ. ಫಸ್ಟ್, by principle of mathematical induction, prove that 1 square plus 2 square plus 3 square plus up to n square is equal to n into n plus 1 2n plus 1 by 6 ಅಂತ get for all n belongs to natural number. Solution: let P of n be the statement given by P of n is such that 1 square plus 2 square plus 3 square plus dot 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 plus n square is equal to n into n plus 1 2n plus 1 by 6. Now P of 1 is such that ಅಂತ ಬರೋದು, ಬರೀ 1 ಸ್ಕ್ವೇರ್ ಬರ್ಕೊಳ್ಳಿ, ಇಲ್ಲಿ ಎನ್ ಜಾಗದಲ್ಲಿ 1 ಹಾಕಿ, 1 ಇಂಟು 1 ಪ್ಲಸ್ 1 2 ಇಂಟು 1 ಅಂದರೆ 2 ಪ್ಲಸ್ 1 ಬೈ 6 ಆಗುತ್ತೆ, ಈಸ್ ಈಕ್ವಲ್ ಟು 1 ಆಗುತ್ತೆ. ದೇರ್ಫೋರ್ ಪಿ ಆಫ್ 1 ಇಸ್ ಟ್ರೂ. ಲೆಟ್ ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ, ವೇರ್ ಕೆ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಬರ್ಕೊಳ್ಳಿ. ಇಲ್ಲಿ ಸ್ಟೇಟ್ಮೆಂಟಲ್ಲಿ ಎನ್ ಈ ಜಾಗದಲ್ಲಿ ಕೆ ಹಾಕಿ ಇದನ್ನ ಬರೀತೀವಿ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್, ಕೆ ಇಂಟು ಕೆ ಪ್ಲಸ್ 1 2k ಪ್ಲಸ್ 1 ಬೈ 6 ಬರ್ಕೊಳ್ಳಿ. ಆಮೇಲೆ ಬರೆದಾದ್ಮೇಲೆ ನಾವು ಟು ಪ್ರೂವ್ ದಟ್ ಪಿ ಆಫ್ ಕೆ ಪ್ಲಸ್ 1 ಇಸ್ ಟ್ರೂ ವಿ ಹ್ಯಾವ್ ಅಂತ ಬರೆದು, ಇಲ್ಲಿ ಇದು ಸೇಮ್ ಇರಲಿ, ಕೆ ಸ್ಕ್ವೇರ್ ಆದಮೇಲೆ ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಇಲ್ಲಿ ಇಷ್ಟರ ಬದಲು ಇದನ್ನ ಬರ್ಕೊಳ್ಳಿ, ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಹಂಗೆ ಇರಲಿ. ಇಲ್ಲಿ ಕೆ ಪ್ಲಸ್ 1ನ ಕಾಮನ್ ತೊಗೊಳ್ಳಿ, ಕೆ ಇಂಟು 2k ಪ್ಲಸ್ 1 ಬೈ 6 ಕೆ ಪ್ಲಸ್ 1, ಆಮೇಲೆ ಕೆ ಇಂಟು 2k ಪ್ಲಸ್ 1 6 ಇಂಟು ಕೆ ಪ್ಲಸ್ 1 ಬೈ 6. ಇಲ್ಲೇನಾಗುತ್ತೆ 2k ಸ್ಕ್ವೇರ್ ಪ್ಲಸ್ ಕೆ 6k ಪ್ಲಸ್ 6 1 6 ಡಿವೈಡ್ ಬೈ 6. 2k ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ 6k ಅಂದರೆ 7k ಪ್ಲಸ್ 6 ಬೈ 6 ಆಗುತ್ತೆ. 2k ಸ್ಕ್ವೇರ್ ಪ್ಲಸ್ 7kನ 4k ಪ್ಲಸ್ 3k ಪ್ಲಸ್ 6 ಬೈ 6 ಬರಿಬೋದು. ಆಮೇಲೆ ಇಲ್ಲಿ ಕೆ ಪ್ಲಸ್ 1 ಹಂಗೆ ಇರಲಿ, 2kನ ಕಾಮನ್ ತೊಗೊಳ್ಳಿ, ಇಲ್ಲಿ ಕೆ ಉಳಿಯುತ್ತೆ, ಇಲ್ಲಿ ಪ್ಲಸ್ 2 ಉಳಿಯುತ್ತೆ. 3ನ ಕಾಮನ್ ತೊಗೊಳ್ಳಿ, ಇಲ್ಲಿ ಕೆ ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ, ಡಿವೈಡ್ ಬೈ 6. ಕೆ ಪ್ಲಸ್ 1 ಹಂಗೆ ಇಲ್ಲಿ ಕೆ ಪ್ಲಸ್ 2 ಕಾಮನ್ ತೊಗೊಳ್ಳಿ, ಉಳಿಯೋದೇನು 2k ಪ್ಲಸ್ 3 ಬೈ 6. ಈ 6ನ ಹೋಲ್ ಡಿವೈಡ್ ಬೈ 6 ಬೇಕಾದರೂ ಬರ್ಕೋಬೋದು. ಕೆ ಪ್ಲಸ್ 1 ಇದನ್ನ ಇನ್ ಟರ್ಮ್ಸ್ ಆಫ್ ಕೆ ಪ್ಲಸ್ 1 ಬರೀರಿ, ಕೆ ಪ್ಲಸ್ 1 ಪ್ಲಸ್ 2 ಇದನ್ನ ಇನ್ ಟರ್ಮ್ಸ್ ಆಫ್ ಕೆ ಪ್ಲಸ್ 1 ಬರೀರಿ, 2 ಇಂಟು ಕೆ ಪ್ಲಸ್ 1 ಪ್ಲಸ್ 1. ದಸ್ ಇದು ಪಿ ಆಫ್ ಕೆ ಪ್ಲಸ್ 1 ಫಾರ್ಮಲ್ಲಿ ಆಗುತ್ತೆ. ಅದಕ್ಕೆ ದಸ್ ಪಿ ಆಫ್ ಕೆ ಪ್ಲಸ್ 1 is true whenever P of k is true. Hence, by the principle of mathematical induction, P of n is true for n is belongs to natural number ಅಂತ ಹೇಳ್ಬಿಟ್ಟು ಅಷ್ಟೇ. Thank you. Please like, share and subscribe.